ಮೊನ್ನೆ ನಿಲ್ಕಿನೇನಾಗಿದ್ದು ಅಲ್ಲಿ ಏನ್ ನಮ್ಮ ಅಣ್ಣಂದ್ರ ನೆನೆ ಕೂತಿದ್ರು ಅವರೆಲ್ಲ ನಮ್ ಕಾಂಗ್ರೆಸ್ ಪಕ್ಷದವ್ರೆ ಸರ್. ನಾವ್ ಅದ್ರ ಬಗ್ಗೆ ನಾವ್ ಯಾವತ್ತೂ ಅವ್ರಿಗೆ ಅದೇ ಹೇಳ್ತಾರ ಮನವಿ, ನೀವು ಕಾಂಗ್ರೆಸ್ ಪಕ್ಷದವರಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಇಲ್ಲ ಯಾರೇ ತಪ್ಪು ಮಾಡ್ಲಿ, ನಾನು ತಪ್ಪು ಮಾಡಿದ್ರು ಪಕ್ಷದ 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ದಯವಿಟ್ಟು ಯಾಕೆ ಪತ್ರಿಕಾಗೋಷ್ಠಿಗೆ ಬಂದ್ರಿ? ಆ ಪತ್ರಿಕಾಗೋಷ್ಠಿ ಮಾತಾಡ್ತಕ್ಕಂಥ ರೀತಿ ನಡೆದು ಅವ್ರು ನಡ್ಕೊಂಡ್ರಲ್ಲ ನನ್ನ ರೀತಿ ಅದು ಸರಿ ಇಲ್ಲ. ತಾವು ಏನೇ ಮಾತಾಡ್ಲಿ ಮಾಡ್ಬೇಕಿತ್ತು. ನೀವು ತಪ್ಪುಗಳು ಮಾಡಿದಿರಿ. ಇದೇ ವಿಚಾರದಲ್ಲ ಮುಖಂಡರಲ್ಲಿ ಸ್ವಲ್ಪ ಸಮಸ್ಯೆ ಬಂದಾಗ ಕ್ಯಾಬಿನೆಟ್ ಮೀಟಿಂಗ್ ನಂದಿಲ್ಸಲಾದಾಗ ಅವಾಗೆ ನಮ್ಮ ಸಚಿವರಿಗೆ MLA ಸಾಹೇಬರಿಗೆ ಎಲ್ಲಾ ಸೇರಿ ಈ ಒಂದು ಗೊಂದಲವನ್ನ ಸರಿಪಡಿಸ್ಬೇಕು ಅಂತೇಳಿ ಎಲ್ಲಾ ಮುಖಂಡರ ಗಮನಕ್ಕೂ ಹಾಕಿರ್ತಕ್ಕಂಥದ್ದು ನಿಜ. ಅದು ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರಲ್ಲಿ ನಾವು ಯಾವುದೇ ಗ್ಯಾಂಗ್ ಕಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಈಗ ನಾವು ಅವ್ರು ವಿರೋಧವಾಗಿ ಮಾತಾಡ್ತಾ ಇಲ್ಲ, ಅವ್ರನ್ನ ಬೊಯ್ಯೋ ಕಾರ್ಯಕ್ರಮ ಇಟ್ಕೊಂಡಿಲ್ಲ, ಅವ್ರನ್ನ ತೆಗಳೋ ಕಾರ್ಯಕ್ರಮ ನಾವ್ ಇಟ್ಕೊಂಡಿಲ್ಲ. ನೀವು ಪತ್ರಿಕಾಗೋಷ್ಠಿಗೆ ಬಂದಿರ್ತಕ್ಕಂಥ ಮೊದಲಾಗಿ ನೀವು ಜಿಲ್ಲಾ ಅಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರಿದ್ದಾರೆ, ಹೋಬಳಿ ಅಧ್ಯಕ್ಷರಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ನೀವು ಪರಿಹಾರ ಕಂಡುಕೊಳ್ಬೇಕಿತ್ತು. ಅಲ್ಲೂ ಆಗಿಲ್ಲ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಇದ್ದಾರೆ, ನಮ್ಮ CM ಸಾಹೇಬ್ರು ಇದ್ದಾರೆ, ಡೆಪ್ಟಿ CM ಇದ್ದಾರೆ, ರಾಜ್ಯಾಧ್ಯಕ್ಷ ಇದ್ದಾರೆ, ಎಲ್ಲಾ ಸಚಿವರುಗಳಿದ್ದಾರೆ, ಉಸ್ತುವಾರಿ ನಮ್ಮ ಸುಧಾಕರ್ ಅವ್ರು ಇದ್ದಾರೆ, MC ಸುಧಾಕರ್ ಅವ್ರು ಇದ್ದಾರೆ. ಅವ್ರ ಹತ್ರ ಕುರಿತು ನೀವು ಪರಿಹಾರವನ್ನ ಕಂಡುಕೊಳ್ಬೇಕು. ನೀವು ಮಾಡೋದು ತಪ್ಪಲ್ಲ, ಅವ್ರು ಮಾಡೋದು ಮಾತ್ರ ತಪ್ಪು. ನಾನು ಹೇಳಿ, ನೀವು ಮಾಡಿದ್ರು ತಪ್ಪೆ, ಅವ್ರು ಮಾಡಿದ್ರು ತಪ್ಪೆ. ನಿಮ್ಮ ಇಬ್ಬರ ತಪ್ಪುಗಳನ್ನ ಸರಿಪಡಿಸುವಂತ ಕೆಲಸ ಪಕ್ಷದ ಕಚೇರಿಯಲ್ಲಿ ಆಗ್ಬೇಕಿತ್ತು. ಪತ್ರಕರ್ತರ ಭವನದಲ್ಲಿ ಆಗಲ್ಲ. ಪತ್ರಕರ್ತರ ಭವನದಲ್ಲಿ ನಾವು ಬಜಾರ್ಗೆ ಹೋಗ್ತೀವಿ, ಅವ್ರ ಗೌರವನ ಕಳ್ಕೊಂಡ್ರು, ಒಬ್ರು ಗೌರವ ಕಳ್ಕೊಂಡು ನಮ್ ಗೌರವನ ಕಳ್ಕೊಂಡ್ಬಿಟ್ಟಿದೀವಿ. ನಾವು ನಮ್ ಕಾರ್ಯಕರ್ತರಿಗೆ ಉತ್ತರ ಕೊಡಕ್ ಆಗ್ತಿಲ್ಲ. ಅಣ್ಣ ಅವ್ರು ನಮ್ ಪಕ್ಷದಾರ ಅಲ್ವಾ? ನಮ್ ಪಕ್ಷದವ್ರ ಆಗಿದ್ರೆ ಯಾಕೆ ನಮ್ ಪಕ್ಷದ ವಿರೋಧವಾಗಿ ಮಾತಾಡ್ತಾರೆ? ಯಾಕೆ ಶಾಸಕರು ವಿರೋಧವಾಗಿ ಮಾತಾಡ್ತಾರೆ? ಯಾಕೆ ಸಚಿವರು ಪರವಾಗಿ ಮಾತಾಡ್ತಾರೆ? ಈ ಗೊಂದಲಕ್ಕೆ ಕಾರ್ಯಕರ್ತರು ಪದಾಧಿಕಾರಿಗಳು ಗೊಂದಲಕ್ಕೀಡಾಗಬಾರ್ದು ಅಂತ ನಾವು ಇವತ್ತು ನಮ್ಮ ಮುಖಂಡರು, ನಾವಿಲ್ಲಿ ಯಾರು ಪದಾಧಿಕಾರಿಗಳಿಲ್ಲ, ಮುಖಂಡರು ಬಂದಿದೀವಿ. ಪದಾಧಿಕಾರಿಗಳು ಅವ್ರು ತೀರ್ಮಾನ ಮಾಡೋದು, ಅವ್ರಿಗೆ ಈಗಾಗಲೇ ಅರ್ಜಿಯನ್ನ ಕೊಟ್ಟಿದೀವಿ, ಅವ್ರ ಗಮನಕ್ಕೆ ತೀರ್ಮಾನ ಮಾಡ್ತಾರೆ. ನಾವು ಮುಖಂಡರು ಈ ಕಾರ್ಯಕರ್ತರಿಗೆ ಉತ್ತರ ಕೊಡೋದಕ್ಕೋಸ್ಕರ ನಾವು ಮುಖಂಡರು ಬಂದಿದ್ದೀವಿ. ಅಣ್ಣಂದ್ರೆ ದಯವಿಟ್ಟು ಪಕ್ಷದ ವಿರೋಧವಾಗ್ಲಿ, ಪಕ್ಷದ ಬಗ್ಗೆ ಅವಮಾನ ಆಗೋ ರೀತಿ ಆಗ್ಲಿ, ಪಕ್ಷದ ಮುಖಂಡರಿಗೆ ಗೌರವ ಹೋಗೋ ತರ ಆಗ್ಲಿ, ಸಚಿವರು ಗೌರವ ಹೋಗೋ ತರ ಆಗ್ಲಿ, ಇಲ್ಲ MLA ಅವ್ರ ಗೌರವ ಹೋಗೋ ತರ ಆಗ್ಲಿ, ಇಲ್ಲ CMಗಾಗ್ಲಿ, ನೀವು ಯಾರಿಗೂ ಗೌರವ ಹೋಗೋ ತರ ನಡ್ಕೊಂಬೇಡಿ. ಗೌರವ ಇರೋ ಅಂತ ನಡ್ಕೊಳ್ಳಿ. ಈಗ ವರ್ಕ್ ಸರ್ಕಾರದಿಂದ ಬಂದಿದೆ, ಚಿಂತಾಮಣಿಗೆ ಹೋಯ್ತು ಅನ್ಕೊಳ್ಳೋ 3 ಕೋಟಿ ಹಣ, ಅಲ್ಲಿ SC ಇಲ್ವಾ? ನೆಕ್ಸ್ಟ್ ಅದೇ ಸಚಿವರೇ ನಮ್ಗೊಂದು ಕೊಡ್ತಾರೆ, 5 ಕೋಟಿ ಕೊಡ್ತಾರೆ ನಮ್ಮ ತಾಲೂಕಿಗೆ. ಅಣ್ಣ ನಮ್ಗೆ ಅಭಿವೃದ್ಧಿ ಆಗ್ಬೇಕು, ನಮ್ ಕ್ಷೇತ್ರಗಳಲ್ಲಿ ಇದ್ದಂತ ಕಡೆ ಅಭಿವೃದ್ಧಿ ಆಗ್ಲಿ ಕೊಡ್ತಾರೆ. ಸಚಿವರಿಗೆ ಜಿಲ್ಲಾ ಪೂರ್ತಿ ಸಚಿವರು ತಾನೆ, ನಮ್ಗೆಲ್ಲರಿಗೂ ಸಚಿವರು ತಾನೆ. ಈ ಸಾರಿ 3 ಕೋಟಿ ಅವ್ರು ತಗೊಂಡಿದ್ರು, ನೆಕ್ಸ್ಟ್ ಸಾರಿ ನಾವು 5 ಕೋಟಿ ಇಸ್ಕೊಂಡು ಆ ಹಕ್ಕು ನಮ್ಗಿದೆ. ನಮ್ಮ ಪಕ್ಷದವ್ರೆ ನಮ್ಮ ಶಕ್ತಿ ನಾವು ಇಸ್ಕೊಂತೀವಿ. ಅದಕ್ಕೆ ಸೋಷಿಯಲ್ ಮೀಡಿಯಾಕ್ಕೆ ಯಾರು ಹೇಳಿದ್ರು, 1 ನಿಮಿಷ ಸರ್, ಅದಕ್ಕೆ ಸಂಬಂಧಪಟ್ಟಂತ ನಾನು ಅವಾಗ್ಲೇ ಹೇಳಿದ್ದೀನಿ ಅಣ್ಣ, ದಯವಿಟ್ಟು ನೀವು ಯಾವುದೇ ಒಬ್ಬ ವಿಚಾರ CM ಬಗ್ಗೆ ಮಾತಾಡಕ್ ನಮ್ಗೆ ಅರ್ಹತೆ ಇಲ್ಲ, ಸಚಿವರ ಬಗ್ಗೆ ಮಾತಾಡಕ್ ನಮ್ಗೆ ಅರ್ಹತೆ ಇಲ್ಲ, ಶಾಸಕರ ಬಗ್ಗೆ ನಾವಲ್ಲ. ಅವ್ರು ಯಾರ್ಯಾರನ್ನ ನೀವು ಉತ್ತರ ಕೇಳಬೇಕು, ನೀವು ಅವ್ರವ್ರನ್ನೇ ಉತ್ತರ ಕೇಳಿ ಉತ್ತರ ಕೊಡ್ತಾರೆ. ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಪಕ್ಷಕ್ಕೆ ಅನ್ಯಾಯ ಆಗಿದೆ, ನಮ್ಮ ಮುಖಂಡರಿಗೆ ಬೇಸರ ಆಗಿದೆ, ನಮ್ಮ ಕಾರ್ಯಕರ್ತರಿಗೆ ಬೇಸರ ಆಗಿದೆ, ನಮ್ಮ ಮತದಾರರಿಗೆ ಬೇಸರ ಆಗಿದೆ. ಆ ಬೇಸರ ನೀವು ವ್ಯಕ್ತಪಡಿಸ್ಬೇಡಿ. ನೀವು ಮುಂದೆ ಒಂದ್ ದಿವಸ ಈ ರೀತಿ ಮಾಡ್ಬೇಡಿ. ನಿಮ್ದು ವೈಯಕ್ತಿಕವಾಗಿ ಚರ್ಚೆ ಮಾಡ್ಕೊಳ್ಳಿ. ದಯವಿಟ್ಟು ಪಕ್ಷದ ಬಗ್ಗೆ ಪಕ್ಷದ ಕಚೇರಿಯಲ್ಲೇ ಇಟ್ಕೊಳ್ಳಿ, 4 ಗೋಡೆ ಮಧ್ಯೆ ಇಟ್ಕೊಳ್ಳಿ ಅಂತ ಕೈ ಮುಗಿದು ಮನವಿ ಮಾಡ್ತಾ ಇದೀವಿ. ಸರ್, ಅದ್ರಲ್ಲಿ ಇರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ ಬಂತಂದ್ರೆ ಇಡೀ ತಾಲೂಕಿನಲ್ಲಿ ಏನೇನು ಅನುದಾನ ಬರಬೇಕು ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತದೆ. ಯಾರು ಇಲ್ಲಿ ಸಚಿವರು ಹಂಚಲ್ಲ, MLA ಹಂಚ್ಕೊಳಲ್ಲ, ಮಿನಿಸ್ಟರ್ ಹಂಚ್ಕೊಳಲ್ಲ. ಇರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಏನ್ ಅನುದಾನ ಬರ್ತದೆ, 224 ಶಾಸಕರಿಗೆ ಏನು ಅನುದಾನ ಕೊಡ್ತಾರೆ, ಅನುದಾನ ಕೊಟ್ಟಿದ್ದಾರೆ. ಅನುದಾನನ ಅವರೆಲ್ಲಾ ಕಡೆ ಈಗ ದಿನ್ನೆಹೊಸಳ್ಳಿ ರೋಡ್, ಮುಷ್ಟು ರೋಡ್ ಹೆಂಗಿತ್ತು, ಜಡತಿಮ್ನಳ್ಳಿ ರೋಡ್ ಹೆಂಗಿ, ಉದಾಹರಣೆ ನಾನು ಹೇಳ್ತಾ ಇರೋದು. ಎಲ್ಲಾ ಒಂದೇ ಸಾರಿ ಮಾಡ್ಬೇಕಂದ್ರೆ ಆಗಲ್ಲ ಸರ್. ಈಗ ದಿಪ್ಪು ರೋಡ್ ಅಭಿವೃದ್ಧಿ ಆಗ್ತಾ ಇದೆ, ಕೊಂಡೇಳ್ ರೋಡ್ ನಾವೆಲ್ಲ ಮಾಡಿದ್ವಿ. ನಾವೆಲ್ಲ ರಸ್ತೆಗಳು ಶಾಸಕರು ಆದ ಮೇಲೆನೆ ಕೊಂಡೇಳ್ ರಸ್ತೆ ಕ್ಲಿಯರ್ ಆಗಿದ್ದು, ಮತ್ತೆ ದಿಬ್ಬೂರ್ ರಸ್ತೆ ಕ್ಲಿಯರ್ ಆಗಿದ್ದು, ದಿನವಳ್ಳಿ ನೀವು ಅಭಿವೃದ್ಧಿ ಬಗ್ಗೆ ಬಂದಿದ್ದಕ್ಕೆ ಅವ್ರಿಗೆ ಏನ್ ಅನುದಾನ ಬರ್ತಾ ಇದೆ, ಅನುದಾನನ ಯಾವುದೇ ಕ್ಷೇತ್ರಕ್ಕೆ ಕೊಡ್ದಿರಾ ಅವ್ರ ಕ್ಷೇತ್ರದಲ್ಲೇ ಗುದ್ಲಿ ಪೂಜೆ ಮಾಡ್ತಿದಾರೆ. ನಾವೆಲ್ಲ ಭಾಗವಹಿಸ್ತಾ ಇದೀವಿ, ನಾವೆಲ್ಲ ಹೋಗ್ತಿದೀವಿ, ತಾವು ಬರ್ತಾ ಇದೀರಿ. ಅವ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಭಿವೃದ್ಧಿ ವಿಚಾರ. ಜಯಂತಿಗಳ ವಿಚಾರ ಬಂದಾಗ ಈಗ ಮೊನ್ನೆ ದಾವಣಗೆರೆಯಲ್ಲಿ ಎಷ್ಟು ದಿವಸ ಪ್ರಚಾರ ಮಾಡಿದ್ರು ಸರ್, ತಾವು ನೋಡಿದಿರಿ. 1 ನಿಮಿಷ ಸರ್, ದಾವಣಗೆರೆಯಲ್ಲಿ ಎಷ್ಟು ದಿವಸ ಪ್ರಚಾರ ಮಾಡಿದ್ರು ತಾವು ನೋಡಿದಿರಿ. ಹೇಳೋದಕ್ಕೆ ಅವಕಾಶ ಕೊಡಿ. ನಿಮ್ಗೆ ಪ್ರಶ್ನೆ ಮಾಡಿ, ನಾವು ಉತ್ತರ ಕೊಡ್ತೀವಿ. ನೀವು ಬೆಲ್ಲ ಇದಾದ್ರೆ ನಾವೇನ್ ಗಾಬರಿ ಬೀಳೋದೇನಿಲ್ಲ.
ನೀವು ಪ್ರಶ್ನೆ ಮಾಡಿ, ದಯವಿಟ್ಟು ನಿಮ್ಗೆ ಹಕ್ಕಿದೆ. ಈ ಪ್ರಶ್ನೆ ಉತ್ತರ ಕೊಡೋದನ್ನ ಕಾಯ್ಬೇಕು ನೀವು ಒಬ್ಬೊಬ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟು ಒಬ್ಬರು ಕೇಳಿ. 3 ವರ್ಷದಿಂದ ದಾವಣಗೆರೆ ಚುನಾವಣೆ ಇಲ್ಲ. ಹೌದು ನೀವ್ ಹೇಳ್ತಾ ಇರೋದು ಜೊತೆಗೆ ಸರ್, ಒಂದ್ ನಿಮಿಷ ಸರ್. ಏಪ್ರಿಲ್ 14ಕ್ಕೆ ಹೌದು ಸರ್, ಚುನಾವಣೆ ಮುಗ್ದೋಗಿದೆ. ಆಯ್ತು ಸರ್, ಹೇಳೋ ತನಕ ಬಿಡಿ ಸರ್. ಈಗ ಎಲ್ಲಾ ಜಯಂತಿಗಳಿಗೂ ಆಹ್ವಾನ ಮಾಡಿರ್ತಕ್ಕಂಥದ್ದು ನಿಜ. ಅದು ಪ್ರೋಟೋಕಾಲ್ ಇದೆ, ಪ್ರೋಟೋಕಾಲ್ ಪ್ರಕಾರ ಮಾಡೇ ಮಾಡ್ತಾರೆ. ಅದು ಸಂಬಂಧಪಟ್ಟಂತ ಇರ್ತಕ್ಕಂಥ ಕೆಲವು ವಿಚಾರ ಜಯಂತಿಗಳಿಗೆ ಹಾಜರಾಗಿರೋದು ನೋಡಿದೀವಿ, ಕೆಲವು ಜಯಂತಿಗಳಿಗೆ ಭಾಗವಹಿಸದೇ ಇರೋದು ನಾವು ನೋಡಿದೀವಿ. ಒಂದ್ ನಿಮಿಷ ಸರ್ ಹೇಳ್ತೀವಿ ಸರ್. ಆಗದೆ ಇರೋದು ನಾವೆಲ್ಲ ನೋಡಿದೀವಿ. ಈಗ ನಾವ್ ಬಂದಿರೋದಕ್ಕೆ ಯಾಕೆ ಬಂದ್ವಿ ಅಂತಾನು ಕೇಳಂಗಿಲ್ಲ, ಬರದೇ ಇರೋದಕ್ಕೆ ನಾವು ಕೇಳ್ತೀವಿ. ನಿಜ ಯಾಕೆ ಬಂದಿಲ್ಲ ಅಂತ ನೀವು ಕೇಳಾಕಿದೆ, ನಾವು ಕೇಳಾಕಿದೆ, ಎಲ್ಲರೂ ಕೇಳ್ತಕ್ಕಂತ ಹಾಕಿದೆ. ನಾವು ನಿಜ ಇದ್ರಲ್ಲಿರ್ತಕ್ಕಂಥ ವೈಯಕ್ತಿಕ ವಿಚಾರಗಳಲ್ಲಿ ಸರ್, ಈಗ ನಾವು ಬಂದಾಗ ಕೆಲವು ಕಾರಣಗಳು ನಮ್ಗೆ ಕೊಟ್ಟಾಗ ನಾವು ಅದನ್ನ ಗಲಾಟೆ ಮಾಡ್ತಕ್ಕಂಥ ಪರಿಸ್ಥಿತಿ ಇರಲ್ಲ ಸರ್. ಕೆಲವು ವೈಯಕ್ತಿಕ ಕಾರಣಗಳು ಅವ್ರಿಗೂ ಇದೆ ಸರ್. ಸಂಸಾರ ಇದೆ, ಜವಾಬ್ದಾರಿ ಇದೆ, ಅವ್ರಿಗೆ ಆದಂತ ಒಂದು ಉದ್ಯೋಗನೂ ಇದೆ. ಯಾವುದೇ ಇಲ್ದಿರ ಬರೀ ರಾಜಕೀಯ ನಂಬ್ಕೊಂಡು ಕೆಲಸ ಮಾಡೋಕ್ ಬೇಕಾದ್ರೆ ನಾವೆಲ್ಲ ಯಾವ ಟೈಮ್ ಸಿಗ್ಬೋದು. ವೈಯಕ್ತಿಕ ಸಂಸಾರನೂ ಇದೆ, ವೈಯಕ್ತಿಕನೂ ಇದೆ, ಮತ್ತೆ ಜವಾಬ್ದಾರಿನೂ ಒಂದು ಉದ್ಯೋಗ ಸ್ಥಾನದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಕೆಲವು ಬರ್ದೇ ಇರ್ಬೋದು. ಆ ವಿಚಾರದಲ್ಲಿ ಸರ್, ಆ ವಿಚಾರ ಕೆಲವು ಸರ್, ಒಂದ್ ನಿಮಿಷ ಸರ್, ಆ ಕೆಲವು ಬರ್ದೇ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲ ಮುಖಂಡರಿದ್ದೀವಿ, ಪದಾಧಿಕಾರಿಗಳು ನಾವೆಲ್ಲ ಕೂತು ಶಾಸಕರ ಜೊತೆ ಚರ್ಚೆ ಮಾಡಿ ಆ ಏನು ಜಯಂತಿಗಳಿದೆ ಆ ವಿಚಾರದಲ್ಲಿ ಬರ್ತಕ್ಕಂಥ ಕೆಲಸ ನಾವು ಮಾಡೋ ಅಂತ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡೋ ಅಂತ ಕೆಲಸ ನಾವು ಮಾಡ್ತೀವಿ. ಅದನ್ನ ನೀವು ಅವ್ರು ಬಂದಾಗ, ಶಾಸಕರು ಬಂದಾಗ ಕೇಳಿ ಸರ್, ನಾವು ಮಾಡ್ತೀವಿ. ಕಾಂಗ್ರೆಸ್ ಅವರನ್ನ ಮತ ಹಾಕಿದ್ದು ಬಿಜೆಪಿ ಅವ್ರು ಹಾಕ್ಲಿಲ್ವಾ, JDS ಅವ್ರು ಹಾಕ್ಲಿಲ್ವಾ, ಯಾರು ಹಾಕ್ಲಿಲ್ವಾ? ಅದಕ್ಕೆ ಸರ್ ನಾನು ಹೇಳೋದು, ಮಾತಾಡಕ್ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ನೀವು ಗೆದ್ದಿದ್ರಿ, ನೀವು ಪ್ರತಿನಿಧಿ ಆಗಿದ್ರಿ, ನಿಮ್ಗೆ ಯಾರ್ಯಾರು ಮತ ಹಾಕಿದ್ರು? ಇಲ್ಲಿ ತೆರಸಂದ್ರಕ್ಕೆ ಬಂದಾಗ ಯಾರ್ಯಾರು ಮತ ಹಾಕಿದ್ರು? ನಾನು ಅದೇ ಹೇಳ್ತಾ ಇರೋದು, ರಾಜಕೀಯ ಬೇರೆ, ವೈಯಕ್ತಿಕ ಬೇರೆ. ರಾಜಕೀಯದಲ್ಲಿ ಇದೇ ಮುರಳಿ ವೆಂಕಟೇಶ್ ಅಣ್ಣವರು ನಿರ್ದೇಶಕರಾದ್ರು, ರಮೇಶ್ ಅಣ್ಣವರು ಎಲೆಕ್ಷನ್ ಹಾಕಿದ್ರು, ಇಬ್ರು ಕಾಂಗ್ರೆಸ್ ತರ. ಬಿಜೆಪಿ ಅಭ್ಯರ್ಥಿ ಹಾಕಿದ್ರ? ಹಾಗಾದ್ರೆ ಬಿಜೆಪಿ ಮತ ಯಾರಿಗ ಹಾಕಿದ್ರು? JDS ಮತ ಯಾರಿಗ ಹಾಕಿದ್ರು? ಅಲ್ವಾ? ಅದನ್ನ ಹೇಳ್ತಕ್ಕಂಥದ್ದು ವೈಯಕ್ತಿಕವಾಗಿ ಯಾರೇ ಸಹಾಯ ಮಾಡಿರ್ತಾರೆ. ವೈಯಕ್ತಿಕವಾಗಿ ಹೆಂಗಿದೆ ನಾನು ಹೇಳೋದು. ಈಗ ನಿಮ್ಮನ್ನ ಪತ್ರಿಕಾ ಮಾಧ್ಯಮದವ್ರು ಇದ್ರಿ ಸರ್, ಬನ್ನಿ ಸರ್ ಪತ್ರಿಕಾಗೋಷ್ಠಿ ಮಾಡ್ತೀವಿ ಅನ್ನೋದು ಹೆಂಗಿದೆ? ಬರ್ರಿ, ಬಾರ ಪತ್ರಿಕಾಗೋಷ್ಠಿ ಮಾಡೋದು. ಇದನ್ನು ಬೇಡ, ಈ ಬೆಳವಣಿಗೆ ಬೆಳೆಸ್ಬೇಡ್ರಿ ಅಂತ ನಮ್ಮ ಅಣ್ಣಂದ್ರಲ್ಲಿ ಹೇಳ್ತಾ ಇರೋದು ನಾನು. ಸಪೋರ್ಟ್ ಮಾಡಿದ್ರು ಬೇರೆ ಸಂದರ್ಭದಲ್ಲಿ ತೋರಿಸಿ ಸರ್, ಪ್ರಚಾರಕ್ಕೆ ಯಾವಾಗ ಬಂದಿದ್ರು ಸರ್ ಅವರು? ಪ್ರಚಾರಕ್ಕೆ ಯಾವಾಗ ಬಂದು ಹೇಳಿ ಸರ್. ಈಗ ಯಾರಿಗಾನ ಬಂದು ಖುದ್ದಾಗಿ ನಿಮ್ ಮುಂದೆ ಮುನೇಗೌಡ್ರೆ ನೀವು ಬೋರ್ಣಿ ವೆಂಕಟೇಶ್ ಓಟ್ ಹಾಕ್ಬೇಡಿ, ರಮೇಶ್ಗೆ ಹಾಕಿ ಅಂತ ಕೇಳಿದ್ರೆ ಹೇಳಿ, ಇಲ್ಲ ರಾಜಣ್ಣಗೆ ಹಾಕ್ಬೇಡಿ, KV ನಾಗರಾಜ್ ಹಾಕಿ ಅಂತ ಯಾರಾಗನ ಪ್ರಚಾರ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದನ್ನ ನಿಲ್ಲಿಸ್ತೀವಿ. ತಪ್ಪೇ ಅದು. ಅದೇ ಹೇಳಿ ಸರ್. 27,000 ಜನತಾಡಿ ಜಾಗವನ್ನ ಪರಿಶ್ರಮ ನೀಡಿ ಕರ್ನಾಟಕಕ್ಕೆ ಮಾಡಿಸ್ಕೊಳ್ಳೋದಕ್ಕೆ ಈಗಾಗಲೇ ಬಹುತೇಕ ಫೀಸ್ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಅದು ಪರಿಶ್ರಮ ಅಕಾಡೆಮಿ ಬಂದಾಗ ಸರ್, ನಿಮ್ಗೆ ಆ ರೀತಿ ಕಂಡು ಬಂದ್ರೆ ಯಾರೇ ತಪ್ಪು ಮಾಡ್ಲಿ, ಯಾವ ಪಕ್ಷದಲ್ಲೇ ಮಾಡ್ಲಿ, ಜಾತ್ಯತೀತ ಪಕ್ಷಾತೀತವಾಗಿ ಕ್ರಮ ತಗೊಳ್ತಕ್ಕಂಥ ಕೆಲಸ ಸರ್ಕಾರಕ್ಕಿದೆ. ನೀವು ಪತ್ರಿಕಾಗೋಷ್ಠಿ ಮಾಡಿ ಹರಾಜ್ ಮಾಡ್ಬೇಕಂತ ನೀವು ಕನ್ಸರ್ನ್ ಅಧಿಕಾರಿಗಳಿಗೆ ಹೋಗಿ ಅರ್ಜಿ ಕೊಡಿ, ಅದ್ರ ಸ್ಟಾಪ್ ಮಾಡ್ತಾರೆ. ಶಾಸಕರಾಗಿ ಇದ್ಕೊಂಡು ಮಾರ್ಗದರ್ಶನ ಬೇರೆಯವರು ಕೊಡೋರಾಗಿದ್ದು ಆಗಿರ್ತಕ್ಕಂಥ ಸ್ಥಾನದಲ್ಲಿ ಇರೋರೇನೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡ್ರೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಕ್ಷೇತ್ರದಲ್ಲಿ ಅನ್ನೋದು ಕರೆಕ್ಟ್ ಆಗಿದೆ ಸಾಹೇಬ್ರೆ. ಈಗ ನೀವ್ ಹೇಳ್ತಾ ಇರೋದಂಗೆ ಸೌಭಾಗ್ಯನ ಲಿಖನ ಅಂತ ಇದೆ. ಯಾಕಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡು ಹೋಗ್ಬಿಟ್ರೆ ಇದೆಲ್ಲ ಆಗ್ದಿರಲ್ಲ. ತಮ್ಮ ಮುಂದೆ ಕೊಡ್ಬೇಕಿತ್ತು. ಕೊಡಿ ಸರ್, ಅರ್ಜಿ ಕೊಡಿ ಸರ್. ಈಗ ನಾನು ಹೇಳ್ತೇನೆ ಸರ್, ಈಗ ಸರ್ವೆ ನಂಬರ್ ಸಮೇತವಾಗಿ ಯಾರೇ ಆಗ್ಲಿ ಅದಕ್ಕೆ ಎಲಿಜಿಬಲ್ ಇಲ್ಲದ ಸರ್ಕಾರ ವಜಾ ಮಾಡ್ತದೆ. ಸರ್ಕಾರ ಲೆವೆಲ್ ಆಗ್ಬೇಕಾಗಿರ್ತಕ್ಕಂಥದ್ದು ಮುನೇಗೌಡರು ಸೈನ್ ಹಾಕೊಟ್ರೆ ಆಗಲ್ಲ, ಇಲ್ಲ ನಮ್ಮ ಇವರು ಸಂದೀಪ್ ರೆಡ್ಡಿ ಸೈನ್ ಹಾಕೊಟ್ರೆ ಆಗಲ್ಲ, ಇಲ್ಲ ಗೌರಾಯಪ್ಪಣ್ಣ ಸೈನ್ ಹಾಕೊಟ್ರೆ ಆಗ್ಲಿ. ಸರ್ಕಾರ ಲೆವೆಲ್ ಆಗ್ಬಿಟ್ಟಕ್ಕಂಥ ವಿಚಾರ. ಅದಕ್ಕೆ ಆದಂತ ಮಂಜೂರಾಗಂತ ಎಲ್ಲಾ ಷರತ್ತುಗಳನ್ನ ಉಲ್ಲಂಘನೆ ಮಾಡ್ಲದ ಎಲ್ಲ ಮಾಡ್ತಾರೆ, ಆಗೆಲ್ಲ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಸರ್ ಸರ್ ಈಗ ಅರ್ಜಿ ಅವ್ರೇನಾದ್ರು ಕೊಟ್ಟಿದ್ರೆ, ಪ್ರದೀಪ್ ಈಶ್ವರ್ ಅವ್ರು ಏನಾದ್ರು ಮಂಜೂರು ಮಾಡಿ ಅಂತ ಅರ್ಜಿ ಕೊಟ್ಟಿದ್ರೆ ತಮ್ಮ ಮುಂದೆ ಅರ್ಜಿಯನ್ನ ಕೊಡಿ, ನಾವು ಪ್ರಶ್ನೆ ಮಾಡ್ತೀವಿ. ಯಾರೋ ಮಾಡಿಸ್ಕೊಂತಾರಂತೆ. ಈಗ ದರಖಾಸ್ತಲ್ಲಿ 1000 ಅರ್ಜಿ ಹಾಕೊಂತೀವಿ ಸರ್. ಸರ್ಕಾರ ನಾನು ಹೇಳ್ತೀವಿ ಸರ್, ಸರ್ಕಾರ ಎಲಿಜಿಬಲ್ ಇದ್ರೆ ಸರ್ಕಾರ ಮಾಡುತ್ತೆ. ಅವ್ರಿಗೆ ಅರ್ಹತೆ ಇಲ್ಲದ್ರೆ ಸರ್ಕಾರ ಮಾಡಲ್ಲ. ಯಾರೇ ಆಗ್ಲಿ, ಜನಪ್ರತಿನಿಧಿ ಆಗ್ಲಿ, ಸಾಮಾನ್ಯ ಪ್ರಜೆ ಆಗ್ಲಿ. ಖಾಸಗಿ ವಿದ್ಯಾಸಂಸ್ಥೆ ಕೊಡೋದಕ್ಕೆ ಬರೋದಿಲ್ಲ ಸರ್. ಅದು ನಾನು ಗೊತ್ತಿದೆ ಹೇಳಿ ಸರ್, ಹೇಳಿ ಸರ್, ಅಲ್ಲ ಹೇಳಿ ಸರ್. ಹಂಗಾಗಿ ಸರ್ಕಾರದ ಮೇಲೆ ಒತ್ತಡ ವಿಚಾರ ಸರ್. ಅದನ್ನ ನಾವ್ ಯಾವುದೋ ಕಾರಣಕ್ಕೆ ನಾವು ಪಾರದರ್ಶಕವಾಗಿ ನಾವು ನೋಡಿಲ್ಲ.
ಸಚಿವರು ಶಾಸಕರು ಇಬ್ಬರು ಸೇರಿ ಮಾತಾಡ್ಕೊಂಡು ಅವರ ಜಿಲ್ಲಾ ಮಟ್ಟದ ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್ ಅವರು. ಶಾಸಕರು ಜನಪ್ರತಿನಿಧಿ, ತಾಲೂಕಿನ ಶಾಸಕರು ಜನಪ್ರತಿನಿಧಿ, ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ, ಅವರಿಬ್ರು ಸೇರ್ಕೊಂಡು ಅವರಿಬ್ಬರಲ್ಲಿ ಯಾವ ತಾಲೂಕು ಅನುದಾನ ಕೊಡಬೇಕು, ಯಾವ ತಾಲೂಕು ಕೊಡಬೇಕು ಏನು ಅಂತ ಇರ್ತಕ್ಕಂಥ ವಿಚಾರ ಅವರಿಬ್ಬರಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಸರ್. ಅವರಿಬ್ಬರ ಮಧ್ಯೆ ಅವ್ರು ಮಾತಾಡ್ಲಿ. ಈಗ ಸಚಿವರ ಬಗ್ಗೆ ಏನಾದ್ರು ಕೆಟ್ಟದಾಗಿ ಮಾತಾಡಿದ್ರೆ ಸಚಿವರು ಸೇರಿ ಮಾತಾಡ್ಕೊಂಡು ಅವ್ರು ಕೊಡ್ತಕ್ಕಂಥ ಹೇಳ್ತಕ್ಕಂಥ ರೀತಿ, ಕ್ರಮ ತಗೊಳ್ತಕ್ಕಂಥ ರೀತಿ ಇದೆ. ನಾನು ಹೇಳ್ತಾ ಇರೋದು ಈಗ ನಾನು ಒಬ್ಬನೇ ಅಂತಲ್ಲಿ ನಮ್ಮ ಪಕ್ಷದಲ್ಲಿ ಬೇಸರ ಆಗಿದೆ, ಬೇಸರ ವ್ಯಕ್ತಪಡಿಸಿದ್ವಿ. ಅವ್ರಿಬ್ಬರ ಮಧ್ಯೆ ಇರ್ತಕ್ಕಂಥ ಅವರಿಬ್ಬರು ಚರ್ಚೆ ಮಾಡ್ಕೊಂತಾರೆ. ಚರ್ಚೆ ಮಾಡ್ಕೋಬಹುದಾಗಿತ್ತು, ಸೋಷಿಯಲ್ ಮೀಡಿಯಾ ಅದನ್ನ ಸರ್ ನಾನು ಹೇಳ್ತಾ ಇರ್ತಕ್ಕ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ಈ ಪ್ರಶ್ನೆನ ಶಾಸಕರು ಬಂದಾಗ ಶಾಸಕರನ್ನ ಕೇಳಿ ಏನ್ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಶಾಸಕರನ್ನ ಕೇಳಿ, ಏನ್ ಅನ್ಯಾಯ ಮಾಡಿದೀರಿ ಅಂತ ಸಚಿವರನ್ನ ಕೇಳಿ ಸರ್. ಅವ್ರಿಬ್ಬರ ಮಧ್ಯೆ ನಿಮ್ಗೆ ಉತ್ತರ ಸಿಗಂತ ಕೆಲಸ ಆಗುತ್ತೆ. ಆ ಮಧ್ಯದಲ್ಲಿ ನಾವು ವೈಯಕ್ತಿಕವಾಗಿ ಏಕವಚನದಲ್ಲಿ ಬಳಸಿ ಮಾಡೋ ಅಂತ ಕೆಲಸ ಬೇಡ ಅಂತ ನಾವ್ ಹೇಳ್ತಕ್ಕಂಥ ಎಲ್ಲರೂ ಸರ್, ಯಾರೇ ಪ್ರತಿನಿಧಿ ಆಗ್ಲಿ ಸರ್, ಯಾರೇ ಪ್ರತಿನಿಧಿಗಳಾಗ್ಲಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿ, ಒಬ್ಬ ಡೈರಿ ಎಕ್ಸಿಕ್ಯೂಟಿವ್ ಮೆಂಬರ್ ಆಗ್ಲಿ, ಒಬ್ಬ ಅಧ್ಯಕ್ಷರಾಗ್ಲಿ, ಯಾವುದೇ ಒಂದು ಪ್ರತಿನಿಧಿನ ಮಾತಾಡ್ಬೇಕಾದ್ರೆ ಗೌರವಯುತವಾಗಿ ಮಾತಾಡ್ಬೇಕು ಅನ್ನೋದೇ ನಮ್ದೊಂದು ಅನಿಸಿಕೆ ಎಲ್ರಿಗೂ ಸರ್. ನಾನು ಹೇಳ್ತೀನಿ ಸರ್, ಶಾಸಕರು ಜನಪ್ರತಿನಿಧಿನೇ. ನಾನು ಹೇಳ್ತಾ ಇರೋ ಶಾಸಕರು ಜನಪ್ರತಿನಿಧಿನೇ. ಶಾಸಕರಿಂದ ಹಿಡಿದು ಯಾವುದೇ ಒಂದು ಜನಪ್ರತಿನಿಧಿ ಅಂದ್ರೆ ಮಾತಾಡ್ತಕ್ಕಂಥ ರೀತಿ, ಕೊಡೋ ಅಂತ ಗೌರವ, ವೈಯಕ್ತಿಕ ವಿಚಾರಗಳನ್ನ ಕಡೆ ಬಿಡಬೇಕು ಅನ್ನೋದೇ ನಮ್ದೊಂದು ಮನವಿ. ಇದು ಶಾಸಕರ ಪತ್ರಿಕಾಗೋಷ್ಠಿ ಅಲ್ಲ, ಕಾಂಗ್ರೆಸ್ ನಲ್ಲಿ ನೊಂದ ಮುಖಂಡರ ಪತ್ರಿಕಾಗೋಷ್ಠಿ. ನಾನು ಅವಾಗ್ಲೇ ಹೇಳಿದ್ದೀನಿ, ಶಾಸಕರ ಬಗ್ಗೆ ಉತ್ತರ ನಾನು ಕೊಡಕ್ಕಾಗಲ್ಲ, ಸಚಿವರ ಬಗ್ಗೆ ನಾನು ಕೊಡಕ್ಕಾಗಲ್ಲ, ಮುಖ್ಯಮಂತ್ರಿಗಳ ಬಗ್ಗೆ ನಾನು ಕೊಡಕ್ಕಾಗಲ್ಲ. ಇದು ನಮ್ದು ಪತ್ರಿಕಾಗೋಷ್ಠಿ. ನಮ್ಮ ಪಕ್ಷದಲ್ಲಿ ಮುಖಂಡರು ಮಾತಾಡಿರ್ತಕ್ಕಂಥ ರೀತಿ, ನಡ್ಕೊಂಡಿರ್ತಕ್ಕಂಥ ರೀತಿ, ವೈಯಕ್ತಿಕ ಮಾತಾಡ್ತಕ್ಕಂಥ ವಿಚಾರಗಳನ್ನ ಬಿಡಬೇಕು. ಏನೇ ಇಲ್ಲಿ 4 ಗೋಡೆ ಮಧ್ಯೆ ಪಕ್ಷದ ವಿಚಾರದಲ್ಲಿ 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಬೇಕು. ಅದು ಮೀರಿದ್ರೆ ಜಿಲ್ಲಾ ಪದಾಧಿಕಾರಿಗಳ ಮಧ್ಯೆ ಕೂತು ಚರ್ಚೆ ಮಾಡಿ ಕ್ರಮ ತಗೋಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಸರ್.